ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಿಂಗಡೆ ಆಗ್ಬಿಟ್ಟು ಹೊಟ್ಟೆ ಬೇರೆ ಹಸ್ತಾ ಇತ್ತು. ಏನ್ ಮಾಡಿದಾರೆ ಮನೇಲಿ ತಿನ್ನೋಣ ಅಂತ ಹೋದೆ. ಸೊ ನಮ್ಮ ಮನೇಲಿ ಚಪಾತಿ ಮಾಡಿದ್ರು. ಸೊ ಎಲ್ಲಾನು ಒಂದರಲ್ಲಿ ಹಾಕೊಂಡೆ. ಏನ್ ಇವ್ನು ಹಿಂಗ್ ತಿಂತದೇನ ಅಂತ ಅನ್ಕೋಬೇಡಿ, ಯಾಕಂದ್ರೆ ಹಳ್ಳಿಲಿ ಇದೇ ತರ ತಿಂತೀವಿ, ಸಿಸ್ಟಮ್ ಇರಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಸೊ ಅಲ್ಲಿಂದ ಹೊರಟೆ. ನಮ್ ತಮ್ಮ ಬೇರೆ ಕಾಯ್ತಾ ಇತ್ತ ರೋಡಲ್ಲಿ. ಅವನ್ ಬೇರೆ ಲಾಗಲ್ ಚೆನ್ನಾಗ್ ಬರ್ಬೇಕಂತ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ರೆಡಿ ಆಗಿ ಪೋಸ್ ಕೊಡ್ತಾ ಇದ್ದ. ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಚೆನ್ನಾಗಿದೆಯಾ ಬಾರಪ್ಪ ಸುಂದ್ರ ಅಂತ ಅವನ್ನ ಕರ್ಕೊಂಡು ನಾವು ಹೊರಟಿದ್ದೆ ಹೆಡ್ರಾಮಿಗೆ. ಸೊ ಹೆಡ್ರಾಮಿಲಿ ತಹಶೀಲ್ ಆಫೀಸಲ್ಲಿ ನಮ್ ಕೆಲಸ ಇತ್ತು. ಈ ಆಫೀಸ್ಗಳು ನೋಡಕ್ ಮಾತ್ರ ಈ ತರ ಕಾಣ್ತಿರೋದು. ಇದು ಒಂದ್ ಸರ್ಕಾರಿ ಆಫೀಸ್ಗಳು. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸೊ ಅಲ್ಲಿಂದ ನಮ್ ಕೆಲಸ ಮುಗಿಸ್ಕೊಂಡು ನಾವು ಹೊರಟಿದ್ದು. ಗಾಡಿಗೆ ಪೆಟ್ರೋಲ್ ಇಲ್ಲ ಅಂತ, ನಡೀತಮ್ಮ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ ಹತ್ರ ಹೋದ್ವಿ. ಇವನ್ ಬೇರೆ ನಾನು ಓಡಿಸಲ್ಲ ಗಾಡಿ, ನೀನೇ ಓಡಿಸು ಅಂದ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸರಿ ಬಾರಪ್ಪ ನಾನೇ ಓಡಿಸ್ತೀನಿ ಅಂತ ಗಾಡಿ ತಗೊಂಡು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಿಟ್ವಿ. ಸೊ ಇಲ್ಲೇನೋ ಸಂತೆ ನಡೀತಿದೆ ಅಂತ ಕೇಳ್ಪಟ್ವಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ಹೆಡ್ರಾಮಿ ಸಂತೆ ನಾನು ಒಂದ್ಸಲಿ ನೋಡಿದಿಲ್ಲ. ಸೊ ನೋಡೋಣ ಹೆಂಗಿದೆ ಸಂತೆ ಅಂತ ಸಂತೆ ಒಳಗಡೆ ಹೊರಟ್ವಿ. ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಸಂತೆ ಒಳಗಡೆ ನಡ್ಕೊಂಡು ಹೋದ್ವಿ. ಸೊ ನಾವೇನು ಸಂತೆ ಮಾಡಕ್ಕಂತ ಒಳಗಡೆ ಬಂದಿದ್ದಿಲ್ಲ, ಸುಮ್ನೆ ನೋಡೋಣ ಅಂತ ಬಂದಿದ್ವಿ. ಬರೀ ಇಂತದೆಯಾ? ಸೊ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ನಮ್ಮ ಪಯಣ ನಮ್ಮ ಊರ್ ಕಡೆ ಅಂತ ಹೊರಟ್ವಿ. ಸೊ ಹೋಗೋದ್ರಲ್ಲಿ ಎಲ್ಲರೂ ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂದ್ರೆ ಈ ಎಡ್ರಾಮಿಲ್ಲ ಅಂತ ಹೇಳ್ಕೊಳ್ಳೋಂತ ಶಾಪ್ಗಳು ಯಾವ ಇದ್ದಿಲ್ಲ. ಯಾವ್ದೋ ಒಂದ್ ಕಿರಾಣಿ ಶಾಪ್ ಕಾಣ್ತು. ಇಲ್ಲಿ ಇಬ್ರು ಒಂದೊಂದ್ ಜ್ಯೂಸ್ ತಗೊಂಡು ಸೊ ಚಿಲ್ ಆಗಿ ಕುಡ್ಕೊಂಡ್ಬಿಟ್ಟು ಮತ್ತೆ ನಡಿ ನಮ್ ಮನೆಗೆ ಅಂತ ಮನೆ ಕಡೆ ಹೊರಟ್ವಿ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರೂ